ರಂಗನಾಥ್ ಅವರು ಶಾಸಕರಾಗ್ಲಿಕ್ಕೆ ನಿಮ್ಮ ನಡುವಿನ ವ್ಯತ್ಯಾಸಗಳ ಕಾರಣ ಆಯ್ತು. ಅಟ್ಲೀಸ್ಟ್ ಈಗ ಒಟ್ಟಾಗಿ ನಿಂತಿದ್ದೀರಲ್ಲ, ಕುಣಿಗಲಲ್ಲಿ ಕಂಟಿನ್ಯೂ ಆಗುತ್ತೆ, ಈ ಸಾರಿ ಲೋಕಸಭೆ ಲೀಡ್ ಬರುತ್ತೆ ಅಂತ ಹೇಳ್ತೀರಾ ಡಾಕ್ಟರ್ಗೆ? ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಲೀಡ್ ಬರುತ್ತೆ, ಅದರೊಳಗೆ ಎರಡೊಂದು ಮಾತಿದೆ. ಯಾಕೆಂದ್ರೆ ಡಿ ಕೆ ಸುರೇಶ್ ಅವರು ಇಲ್ಲಿವರೆಗೂ ಕೂಡ ಅವರೇನು ಕಾಂಗ್ರೆಸ್ನ ಮತಗಳಿಂದ ಗೆದ್ದಂತವ್ರಲ್ಲ, JDS ನ 4 ಲಕ್ಷ ವೋಟ್ ಹಾಕ್ಸ್ಕೊಂಡು ಗೆದ್ದಿರೋವಂಥದ್ದು. ಗ್ಯಾರಂಟಿ ವರ್ಕೌಟ್ ಆಗಲ್ವಾ? ಕುಣಿಗಲ್ ತಾಲೂಕಿನ ಜನ ಸಾಕಷ್ಟು ಪ್ರಬುದ್ಧರಿದ್ದಾರೆ. ಈ ರೀತಿಯಾದಂತಹ ಆಮಿಷಗಳಿಗೆ ಈ ತಾಲೂಕಿನ ಜನ ಯಾಮಾರೋದಿಲ್ಲ ಅಂತ ನನ್ನ ಭಾವನೆ. ಡಾಕ್ಟರ್ ಗೆಲುವು ಎಷ್ಟಾಗಿರ್ತಂಗಾರೆ ಒಟ್ಟಾರೆ ಗ್ರಾಮಾಂತರದಲ್ಲಿ? ಹಂಗಾರೆ ನಿಮ್ ಕಾನ್ಫಿಡೆನ್ಸ್ ಕುಣಿಗಲಲ್ಲೇ ನೀವು ಈ ಮಟ್ಟಿಗೆ ಓಟ್ ಹಾಕ್ತೀರಿ ಅಂತಂದ್ರೆ ಲೆಕ್ಕಾಚಾರ ಮೇಲೆ ಬೇರೆ ಇರ್ತದೆ. 100ಕ್ಕೆ 100ರಷ್ಟು ನಾವು ಗೆಲ್ತೇವೆ, ಮುನ್ನಡೆಯನ್ನ ಸಾಧಿಸ್ತೇವೆ. ಅಭಿವೃದ್ಧಿಯನ್ನ ಮಾಡದಲ್ಲೇ ಇರತಕ್ಕಂತ ಹಾಲಿ ಸಂಸದ ಡಿ ಕೆ ಸುರೇಶ್ ಅವರನ್ನ ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ಬಿಜೆಪಿ JDS ನ ಕಾರ್ಯಕರ್ತರು ಮಾಡ್ತಾರೆ ಅಂತಕ್ಕಂಥ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಕುಣಿಗಲಲ್ಲಿ ನಿಂತಿರೋದು ಹಾಸನದವರು, ಹಾಗಾಗಿ JDS ನವರು ಬಿಜೆಪಿ ಅವರು ಓಟ್ ಹಾಕಿ ಅಂತ ಕೇಳ್ತಾರೆ. ನಮ್ಮ ವೈಯಕ್ತಿಕ ವಿಚಾರಗಳು, ಸ್ಥಳೀಯ ಪಂಚಾಯತಿ ರಾಜಕಾರಣ ಏನೇ ಇದ್ರು ಬದಿಗಿಟ್ಟು ಇವತ್ತು ಒಟ್ಟಾಗಿ ಹೋರಾಟ ಮಾಡಿ ಚುನಾವಣೆ ಮಾಡಬೇಕು ಅಂತ ಹೇಳಿ ನಾನು ಕರೆ ಕೊಟ್ಟಿದ್ದೇವೆ ಈಗಾಗಲೇ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ರಂಗೇರ್ತಾ ಇದೆ. ನಾನೀಗ ಬೆಂಗಳೂರು ಲೋಕಸಭಾ ಕ್ಷೇತ್ರ ಗ್ರಾಮಾಂತರ ವ್ಯಾಪ್ತಿಯ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಬಿಜೆಪಿ ನಾಯಕರಾದಂತಹ ಡಿ ಕೃಷ್ಣಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಹೇಗೆ ನಡೀತಿದೆ ಚುನಾವಣೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಕಾರ್ಯಕರ್ತರಲ್ಲಿ ಮತದಾರರಲ್ಲಿ ಉತ್ಸಾಹ ಇದೆ. ಮತದಾರ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಮತ್ತೆ ಈ ಸಂಸದರ ಬದಲಾವಣೆಯನ್ನ ಮಾಡಬೇಕು. 10 ವರ್ಷಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಶಾಶ್ವತವಾದ ಯೋಜನೆಗಳು ಬಂದಿಲ್ಲ. ಅದ್ರ ಜೊತೆಗೆ ಈಗಾಗಲೇ ನಮ್ಮ ಶಾಸಕರು ಕೂಡ ಎಲ್ಲ ಒಂದು ರೀತಿ ಸೋಮಾರಿತನವನ್ನ ಮೈಗೂಡಿಸ್ಕೊಂಡಿದ್ದಾರೆ. ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿದ್ರೆ ನಮ್ಮ ತಾಲೂಕು ಅಥವಾ ಈಗ ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬದಲಾವಣೆಯ ಪರ್ವ ಪ್ರಾರಂಭ ಆಗ್ಬೋದು ಅಂತಕ್ಕಂಥ ಚಿಂತನೆ ಮತದಾರರಲ್ಲಿದೆ. ಏನು ಅಂದ್ರೆ ಇಡೀ ಕುಣಿಗಲಲ್ಲೂ ಎಲ್ಲಾ ಕಡೆ ಹೋಗಿ ನೋಡಿದಾಗ ಒಂದು ಕೃಷ್ಣಕುಮಾರ್ ಅವ್ರ ಬಗ್ಗೆ ಒಂದು ಅನುಕಂಪ. ಬಿಕಾಸ್ ಆಫ್ ಸ್ವಲ್ಪದಲ್ಲಿ ವಿಧಾನಸೌಧ ಮೆಟ್ಲತ್ತದನ್ನ ಮಿಸ್ ಮಾಡ್ಕೊಂಡ್ರಿ. ಈಗ JDS BJP ಮೈತ್ರಿ ಆಗ್ಲೇ ಹೇಳೋರು ಈ ಸಂಬಂಧ ಮೊದ್ಲೇ ಆಗಿದ್ರೆ ಯಾರು ಸೋಲ್ಸಕ್ ಸಾಧ್ಯನೇ ಇರಲಿಲ್ಲ ಅಂತ. ಅದಕ್ಕೆ ನನ್ನ ಮತದಾರರಿಗೆ, ಕಾರ್ಯಕರ್ತರುಗಳಿಗೆ ಧನ್ಯವಾದ ಅರ್ಪಿಸ್ತೇನೆ. ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿ. ಆದ್ರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಆಗ್ಲೇ ಆಯ್ಕೆ ಆಗ್ಬೇಕಾದ್ರೆ ಹಣೆ ಬರನೇ ಇರ್ಬೇಕಲ್ವಾ. ಹಾಗಾಗಿ ಎಲ್ಲ ಒಂದ್ ಕಡೆ ಹಣೆ ಬರ ಕೈಗೂಡ್ಲಿಲ್ಲ, ಅದರಿಂದ ಆಗ್ಲೇ 2 ಬಾರಿ ಕಾಂಗ್ರೆಸ್ ಶಾಸಕ ಕುಣಿಗಲ್ಗೆ ಕಂಟಿನ್ಯೂಸ್ ರಂಗನಾಥ್ ಅವ್ರು ಕಳೆದ ಬಾರಿ ಮತ್ತೆ ಈ ಬಾರಿ. ರಂಗನಾಥ್ ಅವರು ಶಾಸಕರಾಗ್ಲಿಕ್ಕೆ ನಿಮ್ಮ ನಡುವಿನ ವ್ಯತ್ಯಾಸಗಳ ಕಾರಣ ಆಯ್ತು. ಅಟ್ಲೀಸ್ಟ್ ಈಗ ಒಟ್ಟಾಗಿ ನಿಂತಿದ್ದೀರಲ್ಲ, ಕುಣಿಗಲಲ್ಲಿ ಕಂಟಿನ್ಯೂ ಆಗುತ್ತೆ, ಈ ಸಾರಿ ಲೋಕಸಭೆ ಲೀಡ್ ಬರುತ್ತೆ ಅಂತ ಹೇಳ್ತೀರಾ ಡಾಕ್ಟರ್ಗೆ? ಖಂಡಿತ. ಡಾಕ್ಟರ್ ಮಂಜುನಾಥ್ ಅವ್ರಿಗೆ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಲೀಡ್ ಬರುತ್ತೆ, ಅದರೊಳಗೆ ಎರಡೊಂದು ಮಾತಿಲ್ಲ. ಯಾಕೆಂದ್ರೆ ಬಿಜೆಪಿಯ JDS ನ ಮತಗಳ ಜೋಡಣೆಯನ್ನ ಮಾಡಿದಾಗ 1 ಲಕ್ಷ ಆಗ್ತದೆ. ಅದ್ರ ಮೇಲೆ ನಾವು 20,000 ಸ್ಕೋರ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಆಮೇಲೆ ಡಾಕ್ಟರ್ ಡಿ ಕೆ ಸುರೇಶ್ ಅವರು ಇಲ್ಲಿವರೆಗೂ ಕೂಡ ಅವರೇನು ಕಾಂಗ್ರೆಸ್ನ ಮತಗಳಿಂದ ಗೆದ್ದಂತವ್ರಲ್ಲ, ಮತ್ತೆ JDS ನ 4 ಲಕ್ಷ ವೋಟ್ ಹಾಕ್ಸ್ಕೊಂಡು ಗೆದ್ದಿರೋವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಗೆಲ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಕುಮಾರಣ್ಣ ಅವರು ರಾಜೀನಾಮೆ ಕೊಟ್ಟ ಪರಿಣಾಮವಾಗಿ ದೇವೇಗೌಡರ ಕುಟುಂಬಕ್ಕೂ ಮೂಲ ಆದ್ರು, ಕುಣಿಗಲ್ ತಾಲೂಕಿಗೂ ಅವ್ರು ಮೂಲ ಆಗಿ ಸರ್ವನಾಶ ಮಾಡ್ಲಿಕ್ಕೆ ಹೊರಟ್ರು. ನಾನು ನೀವೆಲ್ಲ ಮೇಲ್ಗಡೆ ಇದ್ದಾಗ ಇಲ್ಲಿ ಕೆಳಗಡೆ ನಿಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತಿದ್ದೆ. JDS ಅವರು BJP ಅವರು ಇಬ್ರು ಕೂಡ ಇದ್ರು. ಎಲ್ಲರಲ್ಲೂ ಬಹಳ ಖುಷಿ, ಹೆಗ್ಲ ಮೇಲೆ ಕೈ ಹಾಕೊಂಡು ಮಾತಾಡ್ಕೊಂಡೆ ಚುನಾವಣೆ ಮಾಡಿ ತೋರಿಸಿ ನೋಡಿ ಅಂತ. ಏನ್ ಹೇಳ್ತೀರಿ, ನಿಮ್ಮಲ್ಲಿ ಹೆಂಗಿದೆ? ದೇಶದ ಚುನಾವಣೆ ನಡೀತಾ ಇರೋದ್ರಿಂದ ದೇಶದ ಹಿತದೃಷ್ಟಿ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಅದೆಲ್ಲ ಎಲ್ಲದಕ್ಕಿಂತ ಹೆಚ್ಚಿದಾಗಿ ತಾಲೂಕಿನ ಹಿತದೃಷ್ಟಿಯಿಂದ ಇವತ್ತು ಅನಿವಾರ್ಯವಾಗಿದೆ NDA ಅಭ್ಯರ್ಥಿಯಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ನಾವು ರಾಜಕೀಯವಾಗಿ ನಮ್ಮ ಸ್ಥಳೀಯರಲ್ಲಿ ಇದ್ದಂಥ ವ್ಯತ್ಯಾಸಗಳನ್ನೆಲ್ಲ ಮರೆತು ಒಟ್ಟಾಗಿ ಚುನಾವಣೆಯನ್ನು ಮಾಡ್ತೇವೆ. 1 ಲಕ್ಷ ವೋಟ್ಗಳನ್ನ ಖಂಡಿತವಾಗ್ಲೂ ಕೊಡಿಸ್ತೇವೆ ನಾವು. ಚುನಾವಣೆ ಬೇರೆ ಕ್ಷೇತ್ರ ಹೆಂಗೆ ಒಂಥರ ಗೊತ್ತಿಲ್ಲ. JDS BJP ಮಂಡ್ಯದಲ್ಲಿ ಒಂದಾಗಿ ಚುನಾವಣೆ ಮಾಡ್ತಾವ್ರೆ. ಬಟ್ ಕುಣಿಗಲಲ್ಲಿ ಹಂಗೆ ಮಾಡಕ್ ಸಾಧ್ಯನಾ, ಕಷ್ಟ ಅಂತ ಅನ್ನೋರು ಮೊದಲು. ಬಟ್ ನಿಮ್ಮಿಬ್ರು ಒಟ್ಟಿಗೆ ನೋಡಿ ಮತ್ತೆ ಈ ಚುನಾವಣೆ ಲೆಕ್ಕಾಚಾರ ನೋಡಿ ವಾವ್, ಕುಣಿಗಲಲ್ಲಿ ಏನೋ ಬದಲಾಗ್ತದೆ ಅಂತಾರಪ್ಪ. ಇಲ್ಲ, ಅದು ವರದಿಗಾರರಾಗಿ ನಿಮ್ಮ ಅಭಿಪ್ರಾಯ ಇರಬಹುದು. ನಮ್ಮಲ್ಲಿ ಬಿಜೆಪಿ ದಳ ಅಂತ ಕಾರ್ಯಕರ್ತರಲ್ಲಿ ಗುಂಪಿತ್ತೇ ಹೊರತು ವೈಯಕ್ತಿಕ ದ್ವೇಷ ಇರಲಿಲ್ಲ. ವಿಚಾರ ಬಂದಾಗ ಬಿಜೆಪಿ JDS ಎರಡೂ ಒಂದನೆ. ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಮುಂದೆ ನಿಂತಿರ್ತಿರ್ತೀವಿ. ಏನ್ ಸಂದೇಶ ಕೊಡ್ತೀರಿ ಕಾರ್ಯಕರ್ತರಿಗೆ? ಈ ಸಂಸದರ ಅಹಂ ಕೊನೆಗಳಿಸ್ಬೇಕು. ದೇವರಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ಲಬೇಕು. ಆ ಒಂದು ಹುರುಪಿನಲ್ಲಿ ತಾವೆಲ್ಲರೂ ಕೂಡ ಮತದಾರರ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿ BJPಯ
ಅಭ್ಯರ್ಥಿನ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ. ನಾನು ಡಿ ಕೆ ಸುರೇಶ್ ಅವ್ರ ಕ್ಯಾಂಪೇನಲ್ಲಿ ಕೂಡ ಇದು ಮಾಡ್ತೀವಿ. ಒಂದೇ ಭಾಷಣ ನಿಮಗೂ ಕಿವಿಗೆ ಬಿದ್ದಿರುತ್ತೆ, ನೀವು ಕೇಳಿಸ್ಕೊಂಡಿರ್ತೀರಿ. ಕುಣಿಗಲ್ಲಲ್ಲಿ ಕೃಷ್ಣಕುಮಾರ್ ನಿಂತಿಲ್ಲ, ಈ ಲೋಕಸಭೆಯಲ್ಲಿ ನಾಗರಾಜನವ್ರ ಮನೆ ನಿಂತಿಲ್ಲ, ನಿಂತಿರೋದು ಹಾಸನದವರು. ಸೊ ಹಾಗಾಗಿ JDSನವರು BJP ಅವ್ರು ಓಟ್ ಹಾಕಿ ಅಂತ ಕೇಳ್ತಾರೆ. ಇಲ್ಲ, ಖಂಡಿತ ಇಲ್ಲ. ಮಂಜುನಾಥ್ ಅವರನ್ನು ಸಹ ಇದೇ ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕೆ ಸೇರಿದಂಥವರು. ಇವತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ಯಾರು ಎಲ್ಲಿ ಬೇಕಾದ್ರೆ ಚುನಾವಣೆ ನಿಂತ್ಕೋಬಹುದು. ರಾಹುಲ್ ಗಾಂಧಿ ಅವರು ವಯನಾಡಲ್ಲಿ ನಿಂತಿಲ್ವೇ? ಸೊ ಹಾಗಾಗಿ ವಿಚಾರ ಅದು ಬರೋದಿಲ್ಲ. ದೇಶದ ವಿಚಾರ ಇವತ್ತು, ದೇಶದ ಹಿತದೃಷ್ಟಿಯಿಂದ ಇವತ್ತು ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ. ಅವರು ಮುಂದಿನ ದಿನದಲ್ಲಿ ಈ ದೇಶದ ಒಂದು ಆರೋಗ್ಯ ಇಲಾಖೆ ಸುಧಾರಣೆ ಆಗೋಕ್ಕೆ ಇರೋದ್ರಿಂದ ನನ್ನ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತೇನೆ. ನಮ್ಮ ವೈಯಕ್ತಿಕ ವಿಚಾರಗಳು, ಸ್ಥಳೀಯ ಪಂಚಾಯತಿ ರಾಜಕಾರಣ ಏನೇ ಇದ್ರೂ ಬದಿಗಿಟ್ಟು ಇವತ್ತು ಒಟ್ಟಾಗಿ ಹೋರಾಟ ಮಾಡಿ ಚುನಾವಣೆ ಮಾಡಬೇಕು ಅಂತೇಳಿ ನಾನು ಕರೆ ಕೊಟ್ಟಿದ್ದೇವೆ ಈಗಾಗಲೇ. ನಿಮ್ಮಿಬ್ಬರಿಗೂ ಪಕ್ಕ ಕಾನ್ಫಿಡೆನ್ಸ್ ಇದೆ, ಲೀಡ್ ಕೊಟ್ಟೇ ಕೊಡ್ತೀವಿ, 1 ಲಕ್ಷ ದಾಟುತ್ತೆ ಅಂತ. ಒಂದು ಕಾಲ ಲಕ್ಷ ಓಟ್ಗಳನ್ನ ನಾವು ತೆಗೆದುಕೊಳ್ತೇವೆ. ನಾವು ನೀವು 100% ಅಷ್ಟು, ಅದರೊಳಗೆ ಎರಡೊಂದು ಮಾತೇ ಇಲ್ಲ. ಡಾಕ್ಟರ್ ಗೆಲುವು ಎಷ್ಟಾಗಿರುತ್ತೆ ಹಂಗಾರೆ ಒಟ್ಟಾರೆ ಗ್ರಾಮಾಂತರದಲ್ಲಿ? ಹಂಗಾರೆ ನಿಮ್ ಕಾನ್ಫಿಡೆನ್ಸ್ ಕುಣಿಗ್ಲಲ್ಲೇ ನೀವು ಈ ಮಟ್ಟಿಗೆ ಓಟ್ ಹಾಕ್ತೀರಿ ಅಂತಂದ್ರೆ ಲೆಕ್ಕಾಚಾರ ಮೇಲೆ ಬೇರೆ ಇರ್ತದೆ. ಈಗ ಈ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಕಪುರ ಹೊರತುಪಡಿಸಿ ಬೇರೆಲ್ಲೂ ಕೂಡ ಕಾಂಗ್ರೆಸ್ಸು ಮುನ್ನಡೆ ಸಾಧಿಸಕ್ಕೆ ಸಾಧ್ಯ ಇಲ್ಲ. ಕಳೆದ 3 ಲೋಕಸಭಾ ಚುನಾವಣೆಗಳ ಅಂಕಿಅಂಶವನ್ನು ನೀವು ತಗೋತು ಅಂತ ಹೇಳಿದಾಗ ಆನೇಕಲ್ಲು, ಬೆಂಗಳೂರು, ಸೌತು, RRನಾಗ BJPನ ಮುನ್ನಡೆ ಕಾಯ್ಕೊಂಡಿರೋವಂಥದ್ದು. ಅದರಿಂದ ಇವತ್ತು JDS BJP ಹೊಂದಾಣಿಕೆ ಈ 5 ವಿಧಾನಸಭಾ ಕ್ಷೇತ್ರಗಳ ಶಕ್ತಿ ಬಂದಿದೆ. ಹಾಗಾಗಿ 100ಕ್ಕೆ 100ರಷ್ಟು ನಾವು ಗೆಲ್ತೇವೆ, ಮುನ್ನಡೆಯನ್ನು ಸಾಧಿಸ್ತೇವೆ. ಅಭಿವೃದ್ಧಿಯನ್ನು ಮಾಡದಲ್ಲೇ ಇರತಕ್ಕಂಥ ಹಾಲಿ ಸಂಸದ DK ಸುರೇಶ್ ಅವ್ರನ್ನ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು BJP JDSನ ಕಾರ್ಯಕರ್ತರು ಮಾಡ್ತಾರೆ ಅಂತಕ್ಕಂಥ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಗ್ಯಾರಂಟಿನ ವರ್ಕೌಟ್ ಆಗಲ್ವಾ? ಜನ ಬುದ್ಧಿವಂತರಾಗಿದ್ದಾರೆ. ಕುಣಿಗಲ್ ತಾಲೂಕಿನ ಜನ ಸಾಕಷ್ಟು ಪ್ರಬುದ್ಧರಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಕಳೆದ ಬಾರಿ ಆದಂತೆ ಈ ರೀತಿಯಾದಂಥ ಆಮಿಷಗಳಿಗೆ ಈ ತಾಲೂಕಿನ ಜನ ಯಾಮಾರೋದಿಲ್ಲ ಅಂತ ನನ್ನ ಭಾವನೆ. ಎಸ್, ಇಲ್ಲಿ ನಡೆದಿರ್ತಕ್ಕಂಥ ಬಹುತೇಕ JDS BJP ಕಾರ್ಯಕರ್ತರು ಹೇಳೋದು, ಇವತ್ತೇನಾರ ಕುಣಿಗಲಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ಇವರಿಬ್ಬರ ನಡುವಿನ ಮತ ಹಂಚಿಕೆ ಕಾರಣ. ಹೀಗಾಗಿ ಇಬ್ರು ಒಂದಾಗಿದ್ದೀವಿ, ಲೀಡ್ ಖಂಡಿತವಾಗಿ ಡಾಕ್ಟರ್ ಸಿಗುತ್ತೆ, ಅತಿ ಹೆಚ್ಚು ಲೀಡರ್ ಡಾಕ್ಟರ್ ಗೆಲ್ತಾರೆ ಅನ್ನೋದು ಕುಣಿಗಲ್ನ JDS ಹಾಗೂ BJP ಕಾರ್ಯಕರ್ತರ ಮತ್ತು ನಾಯಕರ ವಿಶ್ವಾಸ. ಜೂನ್ 4ನೇ ತಾರೀಕು ಫಲಿತಾಂಶ, ಏಪ್ರಿಲ್ 26ನೇ ತಾರೀಕು ವೋಟಿಂಗ್ ಇದೆ. ಮತ ಹಾಕಿದ್ಮೇಲೆ 4 ಕಾಯಬೇಕು. ಜೂನ್ 4ನೇ ತಾರೀಕು 4 ಗಂಟೆಗೆ ಇವರ ಹೇಳಿಕೆಗಳು ವಾಸ್ತವ ಏನು, ಫಲಿತಾಂಶ ಏನು ಗೊತ್ತಾಗುತ್ತೆ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.